everyone fine. ವಿಘ್ನ ನಿವಾರಕ ಮನೆಗೆ ಬರ್ತಾನೆ, ಎಲ್ಲ ವಿಘ್ನಗಳು ಕೂಡ ತೊಡೆದು ಹೋಗುತ್ತೆ ಅನ್ನುವಂತಹ ನಂಬಿಕೆ. ಇದೇ ಖುಷಿಯಲ್ಲಿ ಎಲ್ಲರೂ ಕೂಡ ವಿಘ್ನ ನಿವಾರಕನ ಒಂದು ವಿಸರ್ಜನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ರು. ಆದರೆ ಇದೇ ಸಂದರ್ಭದಲ್ಲಿ ನಾಗಮಂಗಲ ಇದ್ದಕ್ಕಿದ್ದಂತೆ ಸಂಘರ್ಷದ ಒಂದು ಬೆಂಕಿಯಲ್ಲಿ ಬೆಂಕಿಯುಂಡೆಯಾಗಿ ಮಾರ್ಪಾಡಾಗಿದೆ. ನಾಗಮಂಗಲಕ್ಕೆ ಬಿಜೆಪಿ ನಿಯೋಗ ಕೂಡ ಇವತ್ತು ಭೇಟಿ ಕೊಡ್ತು. ಪರಿಸ್ಥಿತಿಯನ್ನ ಅವಲೋಕನ ಮಾಡೋದಕ್ಕೆ ಬಿಜೆಪಿ ಪಡೆ ಇವತ್ತು ಆಗಮಿಸಿದೆ. ವಿಪಕ್ಷ ನಾಯಕ ಆರ್ ಅಶೋಕ್, ಬಿಜೆಪಿ ರಾಜ್ಯ ಅಧ್ಯಕ್ಷ ಬಿವೈ ವಿಜಯೇಂದ್ರ, ಅಶ್ವಥ್ ನಾರಾಯಣ್, ಸುನಿಲ್ ಕುಮಾರ್, ಪ್ರತಾಪ ಸಿಂಹ ಅನೇಕ ನಾಯಕರು ಭೇಟಿ ಕೊಟ್ಟಿದ್ದಾರೆ. ಧ್ವಂಸವಾಗಿರುವಂತಹ ಬಜಾಜ್ ಶೋರೂಮ್ಗೂ ಕೂಡ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಪೂರ್ವ ನಿಯೋಜಿತವಾಗಿ ಗಲಭೆ ಮಾಡಿದ್ದಾರೆ. ಇದೆಲ್ಲವೂ ಕೂಡ ಸುಖಾಸುಮ್ಮನೆ ಆಗಿರುವಂಥದ್ದಲ್ಲ. ಎಲ್ಲವನ್ನೂ ಪೂರ್ವ ನಿಯೋಜಿತವಾಗಿ ಈ ಗಲಭೆಯನ್ನ ಎಬ್ಬಿಸಲಾಗಿದೆ ಅಂತ ಬಿಜೆಪಿ ನಾಯಕರು ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆ ಮೊದಲು ರೈತರ ಹೋರಾಟಕ್ಕೆ ಹೆಸರಾಗಿತ್ತು. ಈವರೆಗೆ ಮಂಡ್ಯದ ಹೆಸರನ್ನ ಕೇಳಿದಾಗ ರೈತರ ಹೋರಾಟ ಕೇಳಿಬರ್ತಾ ಇತ್ತು. ಆದರೆ ಇದೀಗ ಕೋಮು ಗಲಭೆಯ ಮೂಲಕವಾಗಿ ಹೆಸರಾಗ್ತಾ ಇದೆ. ಗಲಭೆ ಸೃಷ್ಟಿ ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅಂತ ಬಿವೈ ವಿಜಯೇಂದ್ರ ಅವರು ಆಗ್ರಹಿಸಿದ್ದಾರೆ. ಬಿಜೆಪಿಯ ಅನೇಕ ನಾಯಕರು ಇದಕ್ಕೆ ಈ ಒಂದು ಘಟನೆಗೆ ಖಂಡನೆ ಕೂಡ ವ್ಯಕ್ತಪಡಿಸಿದ್ದಾರೆ. ಇನ್ನು ಬಿಜೆಪಿಯ ನಾಯಕರು ಇದೀಗ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಗಲಭೆ ನಡೀತು, ಗಲಭೆಗೆ ಸಂಬಂಧಪಟ್ಟಂತೆ ಯಾರ್ಯಾರು ಇದರಲ್ಲಿ ಪೀಡಿತರಾಗಿದ್ದಾರೆ, ಅಂದರೆ ಆಸ್ತಿ ಪಾಸ್ತಿ ನಷ್ಟ ಯಾರ್ಯಾರ್ದು ಉಂಟಾಗಿದೆ, ಇದೆಲ್ಲವನ್ನು ಕೂಡ ಅವಲೋಕನ ಮಾಡುವಂತಹ ಕೆಲಸವನ್ನು ಬಿಜೆಪಿ ನಾಯಕರು ಮಾಡಿದ್ದಾರೆ. ಇನ್ನು ಅದೇ ರೀತಿ ಯಾರ್ಯಾರು ಸ್ಥಳೀಯರಿದ್ದಾರೆ ಅವರಿಂದ ಮಾಹಿತಿ ಪಡೆದುಕೊಳ್ಳುವಂತಹ ಕೆಲಸಕ್ಕೂ ಕೂಡ ಇವತ್ತು ಬಿಜೆಪಿ ನಾಯಕರು ಮುಂದಾದರು. ಬಿಜೆಪಿಯ ಅನೇಕ ನಾಯಕರು ಸ್ಥಳಕ್ಕೆ ಭೇಟಿ ಕೊಟ್ಟರು. ವಿಪಕ್ಷ ನಾಯಕ ಆರ್ ಅಶೋಕ್, ಬಿಜೆಪಿ ರಾಜ್ಯ ಅಧ್ಯಕ್ಷ ಬಿವೈ ವಿಜಯೇಂದ್ರ ಕೂಡ ಆಗಮಿಸಿದ್ದಾರೆ. ಅಶ್ವಥ್ ನಾರಾಯಣ್, ಸುನಿಲ್ ಕುಮಾರ್, ಪ್ರತಾಪ ಸಿಂಹ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಸ್ಥಳೀಯರನ್ನ ಭೇಟಿ ಮಾಡಿ ಮಾತುಕತೆ ಕೂಡ ನಡೆಸಿದ್ರು. ಇನ್ನು ಧ್ವಂಸವಾದಂತಹ ಬಜಾಜ್ ಶೋರೂಮ್ಗೂ ಕೂಡ ಬಿಜೆಪಿ ನಾಯಕರು ಭೇಟಿ ಕೊಟ್ಟರು. ಘಟನೆಗೆ ಸಂಬಂಧಪಟ್ಟಂತೆ ಸಮಗ್ರ ಮಾಹಿತಿಗಳನ್ನು ಪಡೆದುಕೊಂಡಿದ್ದಾರೆ. ಇನ್ನು ಈ ಘಟನೆಯಲ್ಲಿ ಯಾರ್ಯಾರು ಆರೋಪಿಗಳಿದ್ದಾರೆ, ಯಾರ್ಯಾರು ವಿಧ್ವಂಸಕ ಕೃತ್ಯವನ್ನು ಎಸಗಿದ್ದಾರೆ ಅವರನ್ನು ತಕ್ಷಣವೇ ಬಂಧಿಸಬೇಕು. ಈ ಒಂದು ನಷ್ಟಕ್ಕೆ, ಅಂದರೆ ಶೋರೂಮ್ ಆಗಿರಬಹುದು, ಇನ್ನಿತರ ಆಸ್ತಿ ಪಾಸ್ತಿ ನಷ್ಟವನ್ನು ಭರಿಸಿಕೊಡುವಂತಹ ಕೆಲಸವನ್ನು ಸರ್ಕಾರ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಅಲ್ಲಿ ನಂಬರ್ ಜಾಸ್ತಿ ಇದು, ಇಲ್ಲಿ ಯಾರು ಇರಲಿಲ್ಲ, ಸೀಕ್ರೆಟ್ ಬಂದು ಇಲ್ಲಿ ಮಾಡಿದ್ದೀವಿ. ಏನೇನು ನೋಡೋದಿಲ್ಲ, ಎಷ್ಟು ಮೆಟೀರಿಯಲ್ ಇದ್ದಿದ್ದು ಸರಿ. ಮಸ್ಜಿದ್ಗೆ ಗಾಜಿನ ಬಾಂಡ್ಲು, ಕಲ್ಲು, ಸರ್ ಇದು ಪಕ್ಕದ ರೋಡ್ ಇದೆ, ಪಕ್ಕ ರೋಡಿಂದ ಬರೋಕ್ಕೆ ಅವಕಾಶ ಆಗಲಿಲ್ಲ. ಅಲ್ಲಿ ನಂಬರ್ ಜಾಸ್ತಿ ಇದು, ಇಲ್ಲಿ ಯಾರು ಇರಲಿಲ್ಲ, ಸೀಕ್ರೆಟ್ ಬಂದು ಇಲ್ಲಿ ಮಾಡಿದ್ದೀವಿ. ಏನೇನು ನೋಡೋದಿಲ್ಲ, ಎಷ್ಟು ಮೆಟೀರಿಯಲ್ ಇದ್ದಿದ್ದು ಸರಿ. ಮಸ್ಜಿದ್ಗೆ ಗಾಜಿನ ಬಾಂಡ್ಲು, ಕಲ್ಲು